ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 36. ಸತೀಶ ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಹೊರಡಲು ಸಿದ್ಧನಾದ. ಪಾರ್ವತಿಯವರು ತಿಂಡಿ ಕಾಫಿ ತಂದಿದ್ದರು. ತಿಂಡಿ ಕಾಫಿ ಮುಗಿಸಿ ಮಹಾಲಕ್ಷ್ಮಿ ಮತ್ತು ಸುಮಿಗೆ ಧೈರ್ಯ ತುಂಬಿ ಹೊರಡುವ ಮುನ್ನ ಸುಜಿ ದಾಖಲಾಗಿರುವ ಆಸ್ಪತ್ರೆ ಮತ್ತಿತರ ವಿವರಗಳನ್ನು ಪಡೆದಿದ್ದ. ಬಸ್ಸಿನಲ್ಲಿ ಹೋದರೆ ಹಣ ಹೆಚ್ಚು ಖರ್ಚು ಬರುತ್ತದೆಂಬ ಅರಿವಿತ್ತು. ಕಾರಣ ನೇರವಾಗಿ ರೈಲ್ವೆ ಸ್ಟೇಷನ್ನತ್ತ ಹೆಜ್ಜೆ ಹಾಕಿದ. ರೈಲು ಬರುವ ಸಮಯವನ್ನು ಅವರಿವರಿಂದ ತಿಳಿದುಕೊಂಡಿದ್ದ. ರೈಲ್ವೆ ಸ್ಟೇಷನ್ ಕಡೆ ಹೋಗುತ್ತಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ನಿಲ್ಲಿಸುವಂತೆ ಕೈ ತೋರಿಸುತ್ತಿದ್ದ. ಅದೃಷ್ಟಕ್ಕೆ ಒಬ್ಬರು ಸ್ಕೂಟರ್ ನಿಲ್ಲಿಸಿ ವಿಚಾರಿಸಿದರು. ಅವರು ರೈಲ್ವೆ ಸ್ಟೇಷನ್ಗಿಂತ ಮುಂದೆ ಹೋಗುವವರಿದ್ದರು. ಸತೀಶನ ಕೋರಿಕೆಯಂತೆ ಸ್ಕೂಟರ್ನಲ್ಲಿ ಕೂರಿಸಿಕೊಂಡು ರೈಲ್ವೆ ಸ್ಟೇಷನ್ ಬಳಿ ಬಿಟ್ಟು ಮುಂದೆ ತೆರಳಿದರು. ಸತೀಶ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಸ್ಟೇಷನ್ನತ್ತ ಓಡಿದ. ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಪಡೆದು ರೈಲಿಗಾಗಿ ಕಾದು ಕುಳಿತ. ಶಬ್ದ ಮಾಡುತ್ತಾ ರೈಲು ಬಂತು. ಹತ್ತಿ ಕುಳಿತ. ರೈಲು ಹೊರಟಿತು. ಸತೀಶನ ಕನಸುಗಳನ್ನು ಹೊತ್ತ ರೈಲು ಸಾಗಿತ್ತು ಬೆಂಗಳೂರಿಗೆ. ಸುಜಾತ ಅಪಾಯದಿಂದ ಪಾರಾಗಿದ್ದಳು. ನಿಧಾನವಾಗಿ ಚಿಕಿತ್ಸೆಗೆ ಸ್ಪಂದಿಸಿ ಚೇತರಿಸಿಕೊಳ್ಳುತ್ತಿದ್ದಳು. ರಾಯರಿಗೆ ಸ್ವಲ್ಪ ಸಮಾಧಾನ ತಂದಿತ್ತಾದರೂ ಆತಂಕವಿತ್ತು. 3-4 ತಿಂಗಳು ಬೆಡ್ ರೆಸ್ಟ್. ಅವಳ ವಿದ್ಯಾಭ್ಯಾಸ ಮೊಟಕುಗೊಳ್ಳುವ ತವಕ. ಮೇಲಾಗಿ ಅವಳ ಭವಿಷ್ಯದ ಬಗ್ಗೆ ಚಿಂತಿಸಿ ಕುಗ್ಗಿ ಹೋಗಿದ್ದರು. ನಿಮ್ಮ ಮಗಳು ಅಪಾಯದಿಂದ ಪಾರಾಗಿದ್ದಾಳೆ. ಆದರೆ ಅರ್ಧಕ್ಕೆ ಮಾತು ನಿಲ್ಲಿಸಿದರು ಸರ್ಜನ್ ಸುಧೀರ್. ಯಾಕೆ ಡಾಕ್ಟರ್ ಅರ್ಧಕ್ಕೆ ನಿಲ್ಲಿಸಿದ್ರಿ? ಪ್ಲೀಸ್ ಹೇಳಿ. ರಾಯರ ಧ್ವನಿಯಲ್ಲಿ ಆತಂಕವಿತ್ತು. ಏನಿಲ್ಲ, ಒಂದು ರೀತಿಯಲ್ಲಿ ನಿಮ್ಮ ಮಗಳು ಅದೃಷ್ಟವಂತೆ. ಈ ರೀತಿಯ ಪ್ರಕರಣಗಳಲ್ಲಿ ಸಂಪೂರ್ಣವಾಗಿ ನೀ ಆಂಪ್ಯುಟೇಷನ್ ಮಾಡಬೇಕಾಗುತ್ತದೆ. ಆದರೆ ಈಗ ನಿಮ್ಮ ಮಗಳಿಗೆ ಆ ಪರಿಸ್ಥಿತಿ ಇಲ್ಲ. ವೈದ್ಯರು ಏನನ್ನೋ ಮುಚ್ಚಿಡುತ್ತಿದ್ದಾರೆ ಎನಿಸಿತು. ಪಕ್ಕದಲ್ಲೇ ಇದ್ದ ರಮೇಶನನ್ನು ನೋಡಿದರು. ರಮೇಶನಿಗೂ ಸರಿಯಾಗಿ ಅರ್ಥವಾಗಲಿಲ್ಲ. ನೀವು ಏನನ್ನೋ ಮುಚ್ಚಿಡುತ್ತಿದ್ದೀರಿ ಅನಿಸುತ್ತೆ. ನಮಗೆ ಅರ್ಥವಾಗುವ ಹಾಗೆ ಹೇಳಿ, ವಿನಂತಿಸಿದ ರಮೇಶ. ಇಲ್ಲ, ಮುಚ್ಚಿಡೋದು ಏನೂ ಇಲ್ಲ. ಸುಜಾತಳಿಗೆ ಆಗಿರೋ ಅಪಘಾತದ ಪ್ರಮಾಣ ತೀವ್ರ ರೀತಿಯದು. ಇಂತಹ ಪ್ರಕರಣಗಳಲ್ಲಿ ಮೊಣಕಾಲನ್ನು ಸಂಪೂರ್ಣವಾಗಿ ತೆಗೆಯುತ್ತೇವೆ. ಆದರೆ ನಿಮ್ಮ ಮಗಳ ಪ್ರಕರಣದಲ್ಲಿ ಅದೃಷ್ಟವಶಾತ್ ಸರ್ಜರಿ ಯಶಸ್ವಿಯಾಗಿದೆ. ಆದರೆ ಲೈಫ್ ಲಾಂಗ್ ನಾರ್ಮಲ್ ಆಗಿ ನಡೆಯೋದಕ್ಕೆ ಆಗೋಲ್ಲ. ಶಾಶ್ವತ ಅಂಗವೂನತೆ 100ರಷ್ಟು ಇರುತ್ತೆ. ಅದರ ಅರ್ಥ ನಾರ್ಮಲ್ ವಾಕ್ ಮಾಡೋದಕ್ಕೆ, ಕಷ್ಟವಾದ ಕೆಲಸ ಮಾಡೋದಕ್ಕೆ ಆಗೋಲ್ಲ. ಅವಳ ಬಗ್ಗೆ ತುಂಬ ಗಮನ ಹರಿಸಿ ನೋಡ್ಕೊಳ್ಳಿ ಎಂದು ಹೇಳಿ ಹೋಗಿದ್ದರು. ಸರ್ಜನ್ ಸುಧೀರ್ ಮಾತು ಕೇಳಿಸಿಕೊಂಡು ರಾಯರಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಭೂಮಿ ಬಿರಿದ ಅನುಭವ. ಕುಸಿದು ಹೋದರು. ಮಾತು ಹೊರಡಲಿಲ್ಲ. ನೆಟ್ಟ ದೃಷ್ಟಿ ಬದಲಿಸದೆ ಆಲೋಚಿಸುತ್ತಿದ್ದರು. ಮಗಳ ಭವಿಷ್ಯದಲ್ಲಿ ಅಂಧಕಾರ ತುಂಬಿತು. ಜೀವನ ಪೂರ್ತಿ ಮಗಳು ಕುಂಟಿಯಾಗಿ ಬದುಕಬೇಕು. ಇದೆಂತಹ ಶಿಕ್ಷೆ? ಹೃದಯ ಬಾಯಿಗೆ ಬಂದಂತಾಯಿತು. ಬರ ತಿಳಿಲು ಬಡಿದ ಅನುಭವ. ರಾಯರು ಆಘಾತಕ್ಕೆ ಒಳಗಾದರು. ರಮೇಶ ಅವರನ್ನು ಭದ್ರವಾಗಿ ಹಿಡಿದುಕೊಂಡು ಸಂತೈಸಿ ಸಮಾಧಾನ ಮಾಡುತ್ತಿದ್ದ. ಸುಜಿ ಇನ್ನೂ ತೀವ್ರ ನಿಗಾ ಘಟಕದಲ್ಲಿ ಇದ್ದಳು. ದಿನಕ್ಕೊಮ್ಮೆ ನೋಡಿ 1-2 ನಿಮಿಷ ಮಾತಾಡಲು ಅವಕಾಶ ನೀಡುತ್ತಿದ್ದರು. ಹೇಗಾದರೂ ಮಾಡಿ ಮಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದ ರಾಯರಿಗೆ ಅವರು ಎಣಿಸಿದಂತೆ ಮಗಳು ದಕ್ಕಿದ್ದಳು. ಆದರೆ ಶಾಶ್ವತ ಅಂಗವಿಕಲತೆ. ದಿಕ್ಕೇ ತೋಚದೆ ತೊಳಲಾಡಿದರು. ಅಂಧಕಾರದ ಬದುಕು. ರಾಯರಿಗೆ ಇದ್ದಕ್ಕಿದ್ದಂತೆ ಸತೀಶನ ನೆನಪಾಯಿತು. ಕಷ್ಟದ ಪರಿಸ್ಥಿತಿಯಲ್ಲಿ ಅವನು ಇರಬೇಕಿತ್ತು. ವಿಷಯ ತಿಳಿದು ನೋಡಲು ಬಂದಿಲ್ಲ ಎಣಿಸಿದಂತೆ ಆತ ಸುಜಿಯೊಂದಿಗೆ ಪ್ರೀತಿಯ ನಾಟಕವಾಡಿದ್ದಾನೆ. ಇಲ್ಲದಿದ್ದರೆ ಬಾರದೇ ಇರುತ್ತಿದ್ದನೆ. ರಾಯರ ಮನಸ್ಸು ಹುಚ್ಚು ಕುದುರೆಯಂತೆ ಓಡುತ್ತಿತ್ತು. ಮನಸ್ಸನ್ನು ನಿಯಂತ್ರಿಸಲಾಗದ ಅಸಹಾಯಕ ಸ್ಥಿತಿ. ಚಿಂತೆ ಚಿತೆಯಾಗಿ ಕಾಡುತ್ತಿತ್ತು. ರಾಯರು ಬಳಲಿದ್ದರು. ಮನಸ್ಸಿನ ತಳಮಳ, ನೋವನ್ನು ಬಚ್ಚಿಡಲಾರದೆ ಹೊರಹಾಕಿದರು. ನೋಡಿದೆ ರಮೇಶ, ನಿನ್ನ ಸ್ನೇಹಿತ ಸತೀಶನ ಅಸಲಿಯತ್ತು. ವಿಷಯ ತಿಳಿದ ಮೇಲೂ ಬಂದಿಲ್ಲ. ಅವತ್ತೇ ನಾನು ಹೇಳಿದ್ದೆ, ಯೌವನದ ಆಟ ಅಪಾಯ ಅಂತ. ನೀನು ಅವನನ್ನು ನಂಬಿ ಸತೀಶ ಹಾಗೆ ಹೀಗೆ ಅಂತ ಬಯಸ್ಕೊಂಡು ಮಾತಾಡಿದೆ. ಈಗ ನೋಡು, ಸುಜ್ಜಿ ಬಾಳಲ್ಲಿ ವಿಧಿ ಹೇಗೆ ಆಟವಾಡಿದೆ. ಸತೀಶ ಮೋಸ ಮಾಡಿದ. ಅವನೊಬ್ಬ ನಯವಂಚಕ. ಸಿಟ್ಟು ಹೊರಹಾಕಿದರು. ರಮೇಶ ಪ್ರತಿಕ್ರಿಯೆ ನೀಡಲಿಲ್ಲ. ಸತೀಶನಿಗೆ ಪತ್ರ ಬರೆದು ತಿಳಿಸಿದ್ದರೂ ಸುಜ್ಜಿಯನ್ನು ನೋಡಲು ಬಂದಿರಲಿಲ್ಲ. ಇದು ರಮೇಶನಿಗೂ ಆಘಾತ ತಂದಿತು. ರಾಯರ ಆಕ್ರೋಶ ಸರಿಯಿದೆ. ಸತೀಶ ಶತಾಯಗತಾಯ ನಂಬಿಕೆ ಉಳಿಸಿಕೊಳ್ಳಬೇಕಿತ್ತು. ಹೀಗೇಕೆ ಮಾಡಿದ ಸತೀಶ? ಉತ್ತರ ಸಿಗಲಿಲ್ಲ. ಮೌನವಾಗಿದ್ದ. ರಾಯರು ಬಡಬಡಿಸುತ್ತಿದ್ದರು. ಸುಜ್ಜಿ ಸ್ವಲ್ಪ ಚೇತರಿಸಿಕೊಳ್ಳಲಿ. ಮೈಸೂರಿಗೆ ಹೋಗಿ ಅವನಿಗೆ ಕಪಾಳ ಮೋಕ್ಷ ಮಾಡಿ ಬರ್ತೀನಿ. ಹುಡುಗಿರು ಅಂದರೆ ಆಟದ ವಸ್ತು ಅಂದ್ಕೊಂಡಿದ್ದಾನೆ. ಲೋಫರ್. ಮನಸ್ಸಿಗೆ ಬಂದಂತೆ ಬೈಯುತ್ತಿದ್ದರು. ನಾನು ಇಲ್ಲೇ ಬಂದಿದ್ದೇನೆ. ತೃಪ್ತಿ ಆಗೋಷ್ಟು ಹೊಡೆಯಿರಿ ಅಂಕಲ್. ನಿಮಗೆ ದಂಡಿಸುವ ಅಧಿಕಾರ ಇದೆ ಎಂದ ಸತೀಶ. ರೋಷಾವೇಶದಿಂದ ಅಬ್ಬರಿಸುತ್ತಿದ್ದ ರಾಯರಾಗಲಿ, ತಲೆ ತಗ್ಗಿಸಿ ಕುಳಿತಿದ್ದ ರಮೇಶನಾಗಲಿ ಸತೀಶ ಬಂದಿರುವುದನ್ನು ಗಮನಿಸಿರಲಿಲ್ಲ.
ಅನಿರೀಕ್ಷಿತವಾಗಿ ಸತೀಶನ ಧ್ವನಿ ಕೇಳಿ ಆಶ್ಚರ್ಯವಾಯಿತು. ಕನಸೋ ನನಸೋ ತಿಳಿಯಲಿಲ್ಲ. ದಿಟ್ಟಿಸಿ ನೋಡುತ್ತಲೇ ಇದ್ದರು. ಕಣ್ಣುಗಳನ್ನು ನಂಬಲಾಗಲಿಲ್ಲ. ರಮೇಶನಿಗೂ ಆಶ್ಚರ್ಯ. ಗೆಳೆಯ ಪ್ರತ್ಯಕ್ಷನಾಗಿದ್ದ. ಖುಷಿಯಿಂದ ಎದ್ದು ಓಡಿ ಹೋಗಿ ತಬ್ಬಿಕೊಂಡ. ಸತೀಶ ಭಾವುಕನಾಗಿ ಅಳಲಾರಂಭಿಸಿದ. ರಮೇಶ ಸಮಾಧಾನ ಮಾಡಲೆತ್ನಿಸಿದ. ಆದರೆ ರಮೇಶನನ್ನು ಒಪ್ಪಿಕೊಂಡು ಅಳುತ್ತಾ ಮನಬಂದಂತೆ ಬಡಬಡಿಸುತ್ತಿದ್ದ. ಮಾತು ಸ್ಪಷ್ಟವಾಗಿರಲಿಲ್ಲ, ಆದರೆ ಅವನ ಮಾತಿನಲ್ಲಿ ಪಶ್ಚಾತ್ತಾಪದ ಧ್ವನಿಯಿತ್ತು. ರಾಯರು ಅಕ್ಷರಶಃ ಮೂಕರಾಗಿದ್ದರು. ತಮ್ಮ ಕಣ್ಣುಗಳನ್ನು ನಂಬಲಾಗಲಿಲ್ಲ. ನೋಡಿ ಮಾಸ್ಟರ್, ನನ್ನ ಪ್ರಾಣ ಸ್ನೇಹಿತ, ಗರ್ವದಿಂದ ಹೇಳಿದ ರಮೇಶ. ರಾಯರಿಗೆ ರಮೇಶನ ಮಾತು ಕೇಳಿ ನಾಚಿಕೆಯಾಯಿತು. ತುಂಬ ಆತುರದ ನಿರ್ಧಾರ ಕೈಗೊಂಡು ಸತೀಶನನ್ನು ಬಾಯಿಗೆ ಬಂದಂತೆ ದೂರಿದೆ. ಅದು ತಪ್ಪು, ತನ್ನ ಘನತೆಗೆ ತಕ್ಕದ್ದಲ್ಲ ಎನಿಸಿತು. ಸತೀಶ ರಾಯರ ಕ್ಷಮೆ ಕೋರಿ ತನ್ನ ಅಣ್ಣ ವೆಂಕಟೇಶನ ಮೋಸದಾಟವನ್ನು ವಿವರಿಸಿದ. ನಾವೆಲ್ಲರೂ ಪರಿಸ್ಥಿತಿಯ ಕೈಗೊಂಬೆ. ಅವನು ಆಡಿಸಿದಂತೆ ಆಡಬೇಕು. ನಾನು ಸ್ವಲ್ಪ ದುಡುಕಿಬಿಟ್ಟೆ ಎಂದರು ರಾಯರು. ಸತೀಶನನ್ನು ಅನಾವಶ್ಯಕವಾಗಿ ನಿಂದಿಸಿದ್ದಕ್ಕೆ ನಾಚಿಕೆ ಜೊತೆಗೆ ಬೇಸರವಾಯಿತು. ಆದರೆ ಅದಕ್ಕೆ ಕ್ಷಮೆಯಾಚಿಸಲು ಆತ್ಮಾಭಿಮಾನ ಒಪ್ಪಲಿಲ್ಲ. ರಾಯರ ನಡೆ ನುಡಿಯಲ್ಲಿ ಬದಲಾವಣೆ ಗಮನಿಸಿದ ಸತೀಶ ತುಂಬ ಬಳಲಿದ್ದರು. ಅಸಹಾಯಕತೆ ಅವರಲ್ಲಿ ಎದ್ದು ಕಾಣುತ್ತಿತ್ತು. ಅತ್ತಿತ್ತ ನೋಡಿ, ಸುಜ್ಜಿಯಲ್ಲಿ ನಾನು ಅವಳನ್ನು ನೋಡಬೇಕು, ಕಾತುರದಿಂದ ಕೇಳಿದ ಸತೀಶ. ಐಸಿಯುನಲ್ಲಿದ್ದಾಳೆ, ನೋಡೋದಕ್ಕೆ ಬಿಡೋಲ್ಲ, ಕಾಯಬೇಕು ಎಂದ ರಮೇಶ. ಇಲ್ಲ, ನಾನು ನೋಡಿ ಮಾತನಾಡಿಸಲೇಬೇಕು, ಮಕ್ಕಳಂತೆ ಹಠ ಹಿಡಿದ ಸತೀಶ. ನಾಳೆಗೆ ಮುಂದುವರಿಯುವುದು. ಆಡಿಯೋವನ್ನು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ, ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು.